23ನೇ ಪ್ರಶ್ನೆ, ಹೃದಯದಿಂದ ಶುದ್ಧ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುವ ನಾಳಗಳು. ಆಪ್ಷನ್ ಎ ಅಭಿಧಮನಿಗಳು, ಆಪ್ಷನ್ ಬಿ ರೋಮನಾಳಗಳು, ಆಪ್ಷನ್ ಸಿ ಅಪಧಮನಿಗಳು, ಆಪ್ಷನ್ ಡಿ ಕೊರೊನರಿಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಅಪಧಮನಿಗಳು. 24ನೇ ಪ್ರಶ್ನೆ, ರಕ್ತದ ಹೆಪ್ಪುಗಟ್ಟುವಿಕೆಗೆ ಪ್ರೋಟೀನಿನ ಯಾವ ಅಂಶವು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಕೆರೋಟಿನ್, ಆಪ್ಷನ್ ಬಿ ಹಿಮೋಗ್ಲೋಬಿನ್, ಆಪ್ಷನ್ ಸಿ ಲಿಪ್ಟೋಸೈಟ್ಸ್, ಆಪ್ಷನ್ ಡಿ ಫೈಬ್ರೋನೋಜಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಫೈಬ್ರೋನೋಜಿನ್. 25ನೇ ಪ್ರಶ್ನೆ, ಹೃದಯದ ಪ್ರತಿಯೊಂದು ಅಂಕುಚನದಿಂದ ಹೊರ ಹಾಕಲ್ಪಡುವ ರಕ್ತದ ಪ್ರಮಾಣಕ್ಕೆ ಆಪ್ಷನ್ ಎ ಹೃದಯದ ಕಾರ್ಯಗಾತ್ರ, ಆಪ್ಷನ್ ಬಿ ಹೃದಯ ಬಡಿತದ ಘನಮಾನ, ಆಪ್ಷನ್ ಸಿ ರಕ್ತದ ಒತ್ತಡ, ಆಪ್ಷನ್ ಡಿ ನಾಡಿ ಮಿಡಿತ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಬಡಿತದ ಘನಮಾನ. 26ನೇ ಪ್ರಶ್ನೆ, ಆರೋಗ್ಯವಂತ ವಯಸ್ಕರಲ್ಲಿ ಸಾಮಾನ್ಯವಾಗಿ ರಕ್ತದ ಒತ್ತಡವು ಆಪ್ಷನ್ ಎ 120/80, ಆಪ್ಷನ್ ಬಿ 80/120, ಆಪ್ಷನ್ ಸಿ 125/70, ಆಪ್ಷನ್ ಡಿ 60/120. ಸರಿಯಾದ ಉತ್ತರ ಆಪ್ಷನ್ ಎ 120/80. 27ನೇ ಪ್ರಶ್ನೆ, ಆಹಾರ ನುಂಗುವಾಗ ಶ್ವಾಸನಾಳವನ್ನು ಮುಚ್ಚಿ ಆಹಾರದ ಕಣಗಳು ಶ್ವಾಸನಾಳಕ್ಕೆ ಪ್ರವೇಶಿಸದಂತೆ ತಡೆಯುವ ಪದರ. ಆಪ್ಷನ್ ಎ ಥೈರಾಯ್ಡ್ ಮೃದ್ವಸ್ಥಿ, ಆಪ್ಷನ್ ಬಿ ಕ್ರಿಕಾಯ್ಡ್ ಮೃದ್ವಸ್ಥಿ, ಆಪ್ಷನ್ ಸಿ ಎಫ್ಲೆಗ್ಲೇಟಿಸ್, ಆಪ್ಷನ್ ಡಿ ಶ್ವಾಸನಾಳದಲ್ಲಿನ ಸಿಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಎಫ್ಲೆಗ್ಲೇಟಿಸ್. 28ನೇ ಪ್ರಶ್ನೆ, ಆಮ್ಲಜನಕವನ್ನು ಚಟುವಟಿಕೆಗಳನ್ನಾಗಿ ಜೀವಕೋಶಗಳಿಂದ ತಾತ್ಕಾಲಿಕ ಸಾಲ ರೂಪದಲ್ಲಿ ಪಡೆದು ಪುನಶ್ಚೇತನ ಅವಧಿಯಲ್ಲಿ ಹಿಂದಿರುಗಿಸಲ್ಪಡುವ ಆಮ್ಲಜನಕದ ಪ್ರಮಾಣವನ್ನು ಆಪ್ಷನ್ ಎ ವಾಯುಗ್ರಾಹಕ ಶಕ್ತಿ, ಆಪ್ಷನ್ ಬಿ ಸಪ್ಲಿಮೆಂಟರಿ ಹವೆ, ಆಪ್ಷನ್ ಸಿ ಕಾಂಪ್ಲಿಮೆಂಟರಿ ಹವೆ, ಆಪ್ಷನ್ ಡಿ ಆಮ್ಲಜನಕ ಋಣ ಅಥವಾ ಆಕ್ಸಿಜನ್ ಡೆಬಿಟ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕ ಋಣ. 29ನೇ ಪ್ರಶ್ನೆ, ವಾಯುಗ್ರಾಹಕ ಶಕ್ತಿಯನ್ನು ಅಳೆಯಲು ಉಪಯೋಗಿಸುವ ಸಾಧನ. ಸರಿಯಾದ ಉತ್ತರ ಆಪ್ಷನ್ ಎ ಸ್ಪೈರೋಮೀಟರ್. 30ನೇ ಪ್ರಶ್ನೆ, ರಾಜಗ್ರಂಥಿ ಎಂದು ಕರೆಯಲ್ಪಡುವ ನಿರ್ನಾಳ ಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ ಡಿ ಪಿಟ್ಯೂಟರಿ ಗ್ರಂಥಿ. ಆಪ್ಷನ್ ಡಿ ಪಿಟ್ಯೂಟರಿ ಗ್ರಂಥಿ. 31ನೇ ಪ್ರಶ್ನೆ, ಶರೀರದ ಬೆಳವಣಿಗೆಯನ್ನು ನಿಯಂತ್ರಿಸುವ ಗ್ರಂಥಿ. ಆಪ್ಷನ್ ಎ ಪಿಟ್ಯೂಟರಿ ಗ್ರಂಥಿ, ಆಪ್ಷನ್ ಬಿ ಅಡ್ರಿನಲ್ ಗ್ರಂಥಿ, ಆಪ್ಷನ್ ಸಿ ಥೈರಾಯ್ಡ್ ಗ್ರಂಥಿ, ಆಪ್ಷನ್ ಡಿ ಪ್ಯಾರಾಥೈರಾಯ್ಡ್ ಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ ಎ ಪಿಟ್ಯೂಟರಿ ಗ್ರಂಥಿ. ಶರೀರದ ಬೆಳವಣಿಗೆಯನ್ನು ನಿಯಂತ್ರಿಸುವಂತಹ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ.